ದೇಶದ ಪ್ರಧಾನಿ ನರೇಂದ್ರ ಮೋದಿ ಇಂದು ಕಲಬುರಗಿ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಕುರಿತು ಮಾತನಾಡಲು ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಟೋಟಲಿ ಪ್ರಧಾನಮಂತ್ರಿ ಅವರು ಇವತ್ತು ಆಗಮಿಸ್ತಾ ಇದ್ದಾರೆ. ಕಳೆದ ಬಾರಿ ಕಲ್ಯಾಣ ಕರ್ನಾಟಕದ 5 ಕ್ಷೇತ್ರಗಳ BJP ಮಯ ಆಗಿವೆ ಸರ್. ಈ ಬಾರಿ ಏನು ಪ್ಲ್ಯಾನ್ ಇದೆ ಸರ್? ಈ ಬಾರಿನೂ ಕೂಡ ಕಳೆದ ಬಾರಿಗಿಂತ ಹೆಚ್ಚು ಸ್ಥಾನ ಗೆಲ್ಲಬೇಕು. ಮತ್ತು ಈಗ ಬಂದಿರೋ ಎಲ್ಲ ಸರ್ವೇನೂ ಕೂಡ BJP ಅತಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದಲ್ಲಿ ಗೆಲ್ಲುತ್ತೆ ಅನ್ನೋ ಸರ್ವೇನೂ ಕೂಡ ಬಂದಿದೆ. ಅದ್ರ ಜೊತೆಗೆ JDS ಕೂಡ ನಮ್ಮ ಜೊತೆ ಈ ಸರಿ ಕೈ ಜೋಡಿಸಿರೋವಂಥದ್ದು. ಇನ್ನಷ್ಟು BJPಗೆ ಶಕ್ತಿ ಬಂದಿದೆ. ಮತ್ತು ನರೇಂದ್ರ ಮೋದಿಯವರು ಚುನಾವಣಾ ಪ್ರಚಾರಕ್ಕೆ ಬರ್ತಾ ಇರೋದು, ಅದರಲ್ಲೂ ಈ ಗುಲ್ಬರ್ಗ ಕಲಬುರಗಿ ರೀಜನ್ನಲ್ಲಿ ಸಾಮಾನ್ಯವಾಗಿ ನರೇಂದ್ರ ಮೋದಿಯನ್ನು ಇಲ್ಲಿನ ಜನ ಇಷ್ಟಪಡ್ತಾರೆ. ಕಳೆದ ಬಾರಿ ಖರ್ಗೆ ಅವ್ರು ನಿಂತಾಗೂ ಕೂಡ ಖರ್ಗೆ ಅವ್ರನ್ನ ಸೋಲಿಸಿದಂಥದ್ದು. ನರೇಂದ್ರ ಮೋದಿಯವರು ಇಲ್ಲಿಂದನೇ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಈ ಸರಿ ನನಗನ್ಸುತ್ತೆ ಖರ್ಗೆ ಅವರು ಭಯದಿಂದ ನಿಲ್ಲಲ್ಲ. ನನಗನ್ಸುತ್ತೆ ಖರ್ಗೆ ಅವರಿಗೆ ಕೂಡ ಭಯ ಇದೆ. ಗ್ಯಾರಂಟಿ ಭಯ ಇದೆ. ಅದಕ್ಕೆ ಅವರು ಮೋಸ್ಟ್ಲಿ ಬರಲ್ಲ ಅಂತ ಅನಿಸುತ್ತೆ. ಬಂದರೂ ಕೂಡ ನಮ್ಮ ಅಭ್ಯರ್ಥಿ ಸ್ಟ್ರಾಂಗ್ ಇದ್ದಾರೆ. ಮೋದಿಯವ್ರ ಪ್ರಚಾರ ಆಗುತ್ತೆ. ಈ ಎಂಟೈರ್ ಕರ್ನಾಟಕದಲ್ಲಿ ಇವತ್ತಿಂದ ಮೋದಿ ಅಲೆ ಶುರುವಾಗ್ತೈತೆ. ಸರಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸುಮಾರು 18ರಿಂದ 19 ಕ್ಷೇತ್ರಗಳಲ್ಲಿ ಅಂದರೆ 10 ಸಚಿವರನ್ನ ನಿಲ್ಲಿಸ್ತೀವಿ ಅಂತ ಮೊದಲು ಹೇಳಿದರು. ಆದರೆ 18 ಕ್ಷೇತ್ರಗಳಲ್ಲಿ ಅವ್ರ ಮಕ್ಕಳು ಅವ್ರದ್ದು ಹಿಂಗೆ ಟೋಟಲಿ ಅವ್ರ ಸಂಬಂಧಿಕರನ್ನ ನಿಲ್ಲಿಸ್ತಾ ಇದ್ದಾರೆ ಸರ್. ಯಾರೂ ರೆಡಿ ಇಲ್ಲ. ಅವ್ರು 20 ಜನ ಮಂತ್ರಿಗಳು ನಿಲ್ಲಿಸ್ತೀರಿ, ಕೊನೆಗೆ 15ಕ್ಕೆ ಬಂತು, 10ಕ್ಕೆ ಬಂತು, ಈಗ 5ಕ್ಕೆ ಬಂದು ನಿಂತಿದೆ. ಯಾರೂ ರೆಡಿ ಇಲ್ಲ. ಎಲ್ಲ ಜಾಸ್ತಿ ಒತ್ತಡ ಮಾಡಿದ್ರೆ ನಮ್ಮ ಮಕ್ಕಳು ಕೊಡಿ. ಯಾಕೆ ನಿಲ್ತಾ ಇಲ್ಲ ಕಾಂಗ್ರೆಸ್? ವೇವ್ ಹಂಗಿದೆ ಎಲ್ಲ ಕಡೆ. ಇಡೀ ದೇಶದಲ್ಲಿ ನರೇಂದ್ರ ಮೋದಿಯವರು ವೇವ್ ಇದೆ. ಮತ್ತು ಪಾರ್ಲಿಮೆಂಟು ಗೆದ್ದೇ ಗೆಲ್ತೀರಿ. ಸೋಲಕ್ಕೆ ಯಾಕೆ ನಾವು ಹಣ ಖರ್ಚು ಮಾಡಬೇಕು? ಸೋಲಕ್ಕೆ ಯಾಕೆ ಮರ್ಯಾದೆ ಕಳ್ಕೊಬೇಕು? ಆ ದೃಷ್ಟಿಯಿಂದ ಎಲ್ಲರೂ ಕೂಡ ಈ ಮಂತ್ರಿಗಳು ಸಾಲು ಮಂತ್ರಿಗಳು ಓಡ್ತಾ ಇದ್ದಾರೆ. ಓಡು ಮಗ ಅಂತೇಳಿ ಓಡೋತಾ ಇದ್ದಾರೆ. ಯಾರು ಒಬ್ಬರು ಕೈಗೆ ಸಿಗ್ತಾ ಇಲ್ಲ. ಅದೇ ಸುಮ್ಮನೆ ಜಾರ್ಸೋಕ್ಕಷ್ಟೇ. ಸುಮ್ಮನೆ ಅವ್ರ ಮೇಲೆ ಹಾಕ್ಬಿಟ್ಟು ಸೋಲಕ್ಕೆ ತಯಾರು ಮಾಡ್ಕೊಳೋ. ಅವರೇ ನಿಲ್ಬೋದಲ್ಲ, ಗೆಲ್ಲಂಗಿದ್ರೆ ಅವರೇ ನಿಲ್ಬೋದಾಗಿತ್ತು. ಸೋಲಿನ ಭಯದಿಂದ ಅವರ ಮಕ್ಕಳು, ಅವ್ರ ರಿಲೇಷನ್ನು ಅಥವಾ ಬೇರೆ ಕಾರ್ಯಕರ್ತರ ಹೆಸರುಗಳು ಕೊಡ್ತಾ ಇದ್ದಾರೆ. ಅಂದರೆ ಕರ್ನಾಟಕದಲ್ಲಿ ನಾವು ಗೆಲ್ಲಲ್ಲ ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಬಂದಂಗೆ ಕಾಣಿಸ್ತು. ಎಷ್ಟು ಸ್ಥಾನಗಳು ಬರ್ತಾವೆ ಸರ್ BJP? 28ಕ್ಕೆ 28 ಸ್ಥಾನಗಳು. ಸೊ ಇದು ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಗುಲ್ಬರ್ಗ.